ಆಪರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಭಾರತ ಕಲಿಸಿದೆ. ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ, ಘನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ದ ಮೋದಿಜಿಯವರಿಗೆ ಕ್ಷೇತ್ರದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಆ ಯಶಸ್ಸಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ತಿರಂಗ ಯಾತ್ರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ 20ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10 ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನು ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂಥ ಕಾರ್ಯಕರ್ತರಿರ್ಬೋದು, ವೀರ ನಿವೃತ್ತ ಸೈನಿಕರುಗಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ 20ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಗೌರವಂತ ನರೇಂದ್ರ ಮೋದಿಜಿಯವರು ದೇಶದ ಒಂದು ಗೌರವವನ್ನು ಮತ್ತು ಭಾರತದ ಪ್ರಜೆಗಳನ್ನು ಮುಟ್ಟಿದರೆ ಏನು ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರುಗಳು ಸಣ್ಣತನದ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಭಾರತದ ಒಂದು ಐಕ್ಯತೆ ವಿಚಾರ ಬಂದಾಗಾದರೂ ಕೂಡ ಒಂದು ಗೌರವದಿಂದ ನಡ್ಕೊಂಡಾಗ ಮಾತ್ರ ಒಂದು ದೇಶಕ್ಕೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆದಿಕ್ಕಲ್ಲಿ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ಸರ್. ಶಾಂತಿ ಅಂದ್ರೆ ಈಗ ಏನು ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಅದಕ್ಕೆ ವಿರೋಧ ಮಾಡ್ತೀರಾ? ಒಂದು ದೇಶವನ್ನು ಮುನ್ನಡೆಸುವಂಥ ಕಾರ್ಯ ಇವರು ಸರಿಯಾದ ರೀತಿಯಲ್ಲಿ ಮಾಡಿದರೆ ಇವತ್ತು ಇಂಥ ದುಸ್ಥಿತಿ ಬರ್ತಿದ್ದಿಲ್ಲ. ಅವ್ರು ಮಾಡಿದಂಥ ತಪ್ಪು ಇವತ್ತು ಸರಿ ಮಾಡೋಂಥ ದೊಡ್ಡ ಜವಾಬ್ದಾರಿ ಗೌರವಂತ ನರೇಂದ್ರ ಮೋದಿಜಿಯವ್ರ ಮೇಲಿದೆ, ನಮ್ಮ ದೇಶದ ಸೈನಿಕರ ಮೇಲಿದೆ. ಆ ಕೆಲಸವನ್ನು ತುಂಬ ಎಚ್ಚರಿಕೆಯಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದ ಮೇಲೆ ಕಪ್ಪು ಚುಕ್ಕೆ ಯಾವುದೋ ಹಗುರವಾದಂಥ ಮಾತುಗಳನ್ನು ಕೂಡ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದಿಂದ ಆಗ್ತಿರುವಂಥ ಈ ಒಂದು ಸಮಸ್ಯೆಯನ್ನು ತುಂಬ ಎಚ್ಚರಿಕೆಯಿಂದ ಮುಳ್ಳುಬೇಲು ಬಿದ್ದಂಥ ಬಟ್ಟೆಯನ್ನು ಯಾವ ರೀತಿ ತೆಗಿತೀವಿ ಆ ರೀತಿ ಸೂಕ್ಷ್ಮ ಮಾಡಬೇಕಾದಂಥ ಒಂದು ಕಾರ್ಯ, ಆ ಕಾರ್ಯವನ್ನು ಯಶಸ್ವಿಯಾಗಿ ಮೋದಿಜಿಯವರು ಮಾಡ್ತಾಯಿದ್ದಾರೆ.